ಹಾಯ್ ಹಲೋ ಫ್ರೆಂಡ್ಸ್, ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ಒಣಗಿದ ಮೀನು ಇರ್ತದಂತೆ, ಚಿಕ್ಕ ಚಿಕ್ಕದಾಗಿ ಒಣ ಮೀನು ಏನಂತ ಸಿಗುತ್ತೆ ಅಂಥದ್ದು ನಾನು ಇವಾಗ ಹುರ್ಕೋತಾ ಇದ್ದೀನಿ. ಒಂದೆರಡು ಈರುಳ್ಳಿ, ಒಂದು ಚಿಕ್ಕದೊಂದು ಟೊಮೆಟೊ ತೊಗೊಂಡಿದ್ದು ಇವಾಗ ಹುರಿದ್ಬಿಟ್ಟು ನಾನು ಇಟ್ಕೊಂಡಿದ್ದು ಒಂದು ಪ್ಲೇಟಲ್ಲಿ. ಹಾಗೆ ಒಂದು ಕಡಾಯಲ್ಲಿ, ಅದೇ ಹುರಿದಿರುವ ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ರೀ. ಎಷ್ಟು ಅಂದರೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಬಿಸಿ ಆಗೋ ತನಕ ಕಾಯ್ಬೇಕ್ರಿ. ಆ ನಂತರ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಹೆಂಗಂದರೆ ಸಾಫ್ಟ್ ಆಗೋ ತನಕ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇರಬೇಕು. ಆನಂತರ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಕೂಡ ಅದೇ ಥರ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ತುಂಬ ಚೆನ್ನಾಗಿ ಆಗುತ್ತೆ ರೊಟ್ಟಿ ಚಪಾತಿ ಜೊತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ತುಂಬ ಚೆನ್ನಾಗಾಗುತ್ತೆ. ಒಣ ಮೀನು ಅಂತೇನು ಸಿಗುತ್ತೆ ಈ ಥರ ಮಾರ್ಕೆಟಲ್ಲಿ. ಚಿಕ್ಕದಾಗಿರುತ್ತೆ, ದೊಡ್ಡದು ಕೂಡ ಇರುತ್ತೆ. ಚಿಕ್ಕದು ಇದ್ದರೆ ಸಾಕು. ನೀರು ತೊಗೊಂಡಿದ್ದೀನಿ ಒಂದು ಅರ್ಧ ಪಾತ್ರೆಯಲ್ಲಿ, ಯಾಕಂದರೆ ಅಂಶ ಇರುತ್ತೆ ಅಲ್ಲ ಮೀನೊಳಗೆ, ಹಾಗಾಗಿ ಸ್ವಲ್ಪ ನಾವು ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಜಾಸ್ತಿ ಹೊತ್ತೇನಿಲ್ಲ, ನೀರೊಳಗೆ ಹಾಕ್ಬಿಟ್ಟು ಅವಾಗೆ ಬೇಗನೆ ನಾವು ತೆಗಿಬೋದು. ನೋಡಿ ಇವಾಗ ನೋಡಿರಿ, ಚೆನ್ನಾಗಿ ಗೋಲ್ಡನ್ ಕಲರ್ ಬರ್ತಾಯಿದೆ ನೋಡಿ. ಇವಾಗ ನಾನು ಟೊಮೆಟೊ ಹಾಕ್ಕೊತೀನಿ ರೀ. ಟೊಮೆಟೊ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಹಸಿ ಖಾರ ಹಾಕ್ಕೊತೀನಿ ರೀ. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದ ನಂತರನೇ ನೀರಲ್ಲಿ ಇವನು ಮೀನು ಏನಿರ್ತಲ್ಲ, ಒಣಗಿದ ಮೀನು ಏನಿರುತ್ತೆ ಇದಕ್ಕೆ ನೀರೊಳಗೆ ಹಾಕಿ ತೊಳೆದ್ಬಿಟ್ಟು ಹಾಕ್ಬಿಡ್ಬೇಕು. ಜಾಸ್ತಿ ಹೊತ್ತಿಟ್ರೆ ಮೆತ್ತಗಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಬೇಗನೆ ತೊಳೆದು ಹಾಕ್ಬೇಕ್ರಿ. ಯಾಕಂದ್ರೆ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ರೀ ಸಮುದ್ರದಲ್ಲಿರೋ ಮೀನು ಅಂದರೆ ಅಲ್ಲೆಲ್ಲ ಒಣಗಿಸಿರ್ತಾರಲ್ಲ, ಹಾಗಾಗಿ ಉಪ್ಪು ಜಾಸ್ತಿ ಇರುತ್ತೆ ರೀ. ಅದಕ್ಕೆ ಈಗ ನೋಡಿರಿ, ನಮ್ಮ ಖಾರ ಎಷ್ಟು ಬೇಕಾಗ್ತದೆ ನೋಡಿ ಹಾಕೋಬೇಕು ರೀ. ಅರಿಶಿಣ ಹಾಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕೊಂಡು ಖಾರ ಕುದಿಬೇಕಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರಿ. ಚೆನ್ನಾಗಿ ಸ್ವಲ್ಪ ಖಾರ ಕುದಿಬೇಕ್ರಿ. ಎಲ್ಲನೂ ಚೆನ್ನಾಗಿ ಖಾರ ಕುದ್ದ ನಂತರ ಇವನ್ನ ತೊಳೆದ್ಬಿಟ್ಟು ಹಾಕ್ಬೇಕ್ರಿ. ಜಾಸ್ತಿ ಹೊತ್ತು ಬೇಯಿಸೋದೇನು ಇರಂಗಿಲ್ಲ ರೀ. ಹಂಗಾಗಿ ನೋಡಿ ಈ ಥರ ತೊಳೆದ್ಬಿಟ್ಟು ಇವಾಗ ಇದಕ್ಕೆ ಹಾಕ್ಬೇಕ್ರಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ರೀ. ಎಂಥ ತಿನ್ನಲ್ಲ ಅನ್ನೋರನ್ನು ತಿಂತಾರೆ ಈ ಥರ ಮಾಡಿದ್ರೆ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಎಲ್ಲ ರೆಡಿ ಆದಮೇಲೆ ನಿಮಗೆ ಯಾವ ಥರ ಆಯ್ತು ಅನ್ನೋದು ತೋರಿಸ್ತೇನೆ. ಈ ರೆಸಿಪಿ ಇಷ್ಟ ಆಯಿತಾ ನಿಮಗೆ? ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.